ರಾಜ್ ಅವರು ಮತ್ತೆ ಬಾಲಣ್ಣ ಅವರು ಆಲ್ಮೋಸ್ಟ್ 97 ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಹೌದು 97 ಸಿನಿಮಾ, ಆಲ್ಮೋಸ್ಟ್ 50% ಆಫ್ ಹಿಸ್ ಮೂವೀಸ್. ನೀವು ಹೇಳಿದ್ರಲ್ಲ 50 ಭಾಗದಷ್ಟು ಮೂವಿನಲ್ಲಿ ಅವರು ನಟಿಸಿದ್ದಾರೆ. ಇದೊಂದು ಅವರಿಬ್ಬರದು ವಿಶೇಷತೆ. ಅಂದ್ರೆ ಒಬ್ಬ ನಟನ ಜೊತೆ ಒಬ್ಬ ಸಹ ನಟ ನಟಿಸಿರೋ 97 ಸಿನಿಮಾ ಹುಡುಗಾಟ ಅದು ಸರ್. ಆಮೇಲೆ ಇನ್ನೊಂದು ಇದರಲ್ಲಿ ಐ ಥಿಂಕ್ ನೀವು ಇದನ್ನ ನನಗಿನ್ನ ಚೆನ್ನಾಗಿ ಬೆಟರ್ ಎಕ್ಸ್ಪ್ಲೇನ್ ಮಾಡಬಲ್ರಿ ಅಂತ ಅನ್ಕೊಂಡಿದ್ದೀನಿ. ಈಗೇನು ನಾನು ಭಾಗ್ಯದಲಕ್ಷ್ಮಿ ಬಾರಮ್ಮದ ಉದಾಹರಣೆ, ಸೋದರ ಮಾವ ಸೋದರಳಿಯಿಂದ ಈ ಥರದ್ದೆಲ್ಲ ಹೇಳಿದ್ನಲ್ಲ, ಇದೇ ಥರದ್ದು ಇದು ಅವರೊಂದು ಬಂಗಾರದ ಮನುಷ್ಯ ಫಿಲಮಲ್ಲಿ ರಾಜೀವಪ್ಪ ರಾಚುಟಪ್ಪ ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಅದು ಬಂಗಾರದ ಮನುಷ್ಯ ನಿಮಗೆ ಗೊತ್ತಿರೋ ಮಾಹಿತಿನೇ. ಅದು ಟಿ.ಕೆ. ರಾಮರಾಯರದು ಕಾದಂಬರಿ ಆಧಾರಿತ. ಆ ಕಾದಂಬರಿನಲ್ಲಿ ಬೇಸಿಕಲಿ ಏನು ಇವರು ಸ್ಕ್ರೀನ್ ಪ್ಲೇ ಅಡಾಪ್ಟ್ ಬೇರೆ ಮಾಡ್ಕೊಂಡಿದ್ದಾರೆ. ಕಾದಂಬರಿ ಮಟ್ಟಿಗೆ ಹೇಳೋದಾದ್ರೆ ಕಥಾನಾಯಕನೇ ಅದರಲ್ಲಿ ಪ್ರಮುಖ. ಓಕೆ, ಅದರಲ್ಲಿ ರಾಚುಂಟಪ್ಪ ಆಗಲಿ ಅಥವಾ ಊರಿನ ಜನಗಳದ್ದು ಏನಿದೆ ಅದು ಒಂದು ಪೂರಕವಾಗಿ ಬಂದಿದೆ ಅಷ್ಟೇ, ಬಿಟ್ಟರೆ ಹೆಗ್ಗಳಿಕೆ ಏನಿಲ್ಲ. ಆದರೆ ನೀವು ಸ್ಕ್ರೀನ್ ಪ್ಲೇ ನೀವು ಹೇಳಿದ್ರಲ್ಲ ಈಗ, ಅವಾಗ ಅವರಿಬ್ಬರಿಗೂ ಬಾಂಧವ್ಯ ಇದ್ದಿದ್ದು, ಮತ್ತೆ ಅವರಿಬ್ರು ಅದೊಂದು ಏನಂತೀರ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಏನು ಮಾಡ್ತಿದ್ರು ಒಂದು ಕೃತಿಗೆ. ಸೊ ಆ ಒಂದು ಇದನ್ನ ಆ ನಿರ್ದೇಶಕರು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಯಾಕಂದ್ರೆ ಸಿದ್ಲಿಂಗಯ್ಯನವರು ಕೂಡ ಗ್ರಾಮದ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಅವರು ಇದನ್ನ ಬಹಳ ಚೆನ್ನಾಗಿ ಹೊಂದಿಸ್ಕೊಂಡಿದ್ದಾರೆ. ರಾಚುಂಟಪ್ಪ ಇದ್ರದ್ದು ಆಕ್ಚುಲಿ ಇದು ದೋ ಇಟ್ ಇಸ್ ವೆಲ್ ಡಿಸರ್ವಿಂಗ್, ಅದಷ್ಟು ಪ್ರಾಮುಖ್ಯತೆ ಸಿಗ್ಲಿಲ್ಲ. ಈಗ ನೋಡಿ, ಸಾಧಾರಣವಾಗಿ ಈ ತರ ಪೋಷಕ ಒಂದು ಪಾತ್ರಗಳಿಗೆ ಬಂದಾಗ ನಾವು ಚಾಮಯ್ಯ ಮಿಶ್ರದ್ ಹೇಳ್ತೀವಿ ನಾಗರಾವ ಸಿನಿಮಾದಲ್ಲಿ, ಒಂದು ರೀತಿ ಒಂದು ದಂತಕತೆ ಅದು. ಅದೇ ರೀತಿ ರಾಚುಟಪ್ಪದು ಇದೆ, ಬಟ್ ಏನೋ ಅವ್ರಿಗೇನು ಪ್ರಚಾರ ಸಿಗ್ಲಿಲ್ವೋ ಏನೋ ಗೊತ್ತಿಲ್ಲ. ಈಗ ರಾಚುಟಪ್ಪಗೋಸ್ಕರ ಆ ಸಿನಿಮಾದಲ್ಲಿ ಒಂದು ಹಾಡಿದೆ, ಯಾವ್ದು ಅಂತ ಹೇಳಿದ್ರೆ ಆಗದು ಕೈಲಾಗದು ಅಂತ ಒಂದು ಅದ್ರದ್ದು ಪ್ರೀವಿಯಸ್ ದೃಶ್ಯದ ಸನ್ನಿವೇಶ ನೋಡಿದ್ರೆ ಇವರು ಬೆಟ್ಟ ಆಗೋದು, ಇದರ ಕೃಷಿಗೆ ಹದ ಮಾಡ್ಕೊಳ್ತಿರಿದ್ದಾಗ ಅವ್ರು ಬಂದು ಏನ್ ರಾಜೀವಪ್ಪ ಬೆಟ್ಟ ನಗಿತಿದ್ದೀರಾ, ಹೀಗೆ ಇದು ಆಗದು ಅಂತ ಏನೋ ಕೈ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ. ಆವಾಗ ಅದು ಹಾಡ್ ಶುರುವಾಗುತ್ತೆ. ಅಂದ್ರೆ ಕ್ಯೂ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ದಟ್ ಸೀನ್. ಬಟ್ ಅದು ನಡ್ಕೊಂಡೋಗಿದೆ. ಆ ಪಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ, ಆಗಿನ ಒಂದು ರಾಜಕೀಯ ತಳಮಳ ಮತ್ತೆ ಒಂದು ಏನದು ಪರಿಸ್ಥಿತಿ ಏನಿದೆ ಅದನ್ನ ಆ ನಿರ್ದೇಶಕರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಮತ್ತೆ ಮೆಸೇಜ್ ಏನು ಕೊಡಬೇಕಿತ್ತು. ಈಗ ನೋಡಿ, ಆ ಸಿನಿಮಾ ಪೂರ್ತಿ ಏನು ನೀವು ಗ್ರಹಿಸೋದಾದ್ರೆ ಅಥವಾ ಸ್ಥೂಲವಾಗಿ ಗ್ರಹಿಸೋದಾದ್ರೆ, ಒಬ್ಬ ವಿದ್ಯಾವಂತ ಒಂದು ಏನಂತೀರ ಡಿಸ್ಆರ್ಗನೈಸ್ಡೋ ಅಥವಾ ಒಂದು ಅನ್ಆರ್ಗನೈಸ್ಡೋ ಒಂದು ವ್ಯವಸ್ಥೆಗೆ ಬಂದಾಗ ಹೇಗೆ ಅದನ್ನ ಒಂದು ಸರಿಹಾದಿಗೆ ತರ್ಬೋದು, ಅಂದ್ರೆ ಒಳ್ಳೆ ಮೌಲ್ಯಗಳನ್ನ ಹೇಗೆ ಬಿತ್ತಬಹುದು ಅನ್ನೋದಕ್ಕೆ ಅದರಲ್ಲಿರೋದು. ಅದರಲ್ಲಿ ವಿಲನ್ ಅಂತ ಯಾರು ಇಲ್ಲ. ನೀವು ಆಕ್ಚುಲಿ ಗಮನಿಸಿದ್ರೆ ಆ ಸಿನಿಮಾದಲ್ಲಿ ಒಂದ್ 2-3 ಜನ ವಿಲನ್ ಅಂತ ಅಂದ್ರೆ ಒಂದು ಕೆಟ್ಟ ಪಾತ್ರ ಕನ್ವರ್ಟ್ ಆಗುತ್ತೆ ಇಡೀ ಸಿನಿಮಾದಲ್ಲಿ. ಈಗ MP ಶಂಕರ್ ಆಕ್ಚುಲಿ ಊರಲ್ಲಿ ಅವನು ತೋಟದಲ್ಲೆಲ್ಲ ಕದೀತಿರ್ತಾನೆ, ಬಟ್ ಆಮೇಲೆ ಸಿಗಾಕೊಂಡು ಅವನಿಗೆ ಬುದ್ಧಿ ಹೇಳಿದಾಗ ಒಳ್ಳೆನಾಗ್ತದೆ. ಅಂದ್ರೆ ಇಡೀ ಸಿನಿಮಾ ಒಂದು ಬೇಸಿಕ್ ಫ್ರೇಮ್ ಏನ್ ಕೂತಿದೆ ಅದು ನೀತಿ ಪಾಠ ಅನ್ನೋದ್ರ ಫ್ರೇಮ್ನಲ್ಲೇ ಕೂತಿದೆ. ರಾಜ್ಕುಮಾರ್ ಅವರು ನೀತಿ ಪಾಠ ಮಾಡೋದು, ಜನಗಳಿಗೆ ಸಹಕಾರ ಬೋಧನೆ ಮಾಡೋದು, ಜನಗಳ ಹತ್ರ ಒಂದು ಉತ್ತಮವಾದ ಕೆಲಸ ಮಾಡಿಸುವಂಥದ್ದು, ಮತ್ತೆ ಯಾವುದು ನಿರ್ದಾಕ್ಷಿಣ್ಯವಾಗಿ ಒಳಗೋಗಿರುತ್ತೆ ಅದರಿಂದ ಉತ್ತಮವಾದಂಥ ಫಲ ತೆಗೆಯೋದು, ಈ ಥರದ ಬಗ್ಗೆ ನೀತಿ ಇದೆ. ಹಾಗೆ ಈ ಪೋಷಕ ಪಾತ್ರನೂ ಅದೇ ರೀತಿ ಚೆನ್ನಾಗಿ ಬಂದಿದೆ. ಈಗ ರಾಚುಂಟಪ್ಪದ್ ನಾನು ನಿಮ್ಗೆ ಹೇಳಿದ್ನಲ್ಲ, ಈಸ್ ಅ ಮನಿ ಲೆಂಡರ್, ಊರಿನ ದೊಡ್ಡ ಪಾತ್ರ, ಊರಿನ ದೊಡ್ಡ ಗಣ್ಯ ವ್ಯಕ್ತಿ, ಬಟ್ ಆದ್ರೂ ಆತ ಬಡ್ಡಿ ವ್ಯವಹಾರ ಈ ತರ ನಡೆಸಿರೋದು. ಬಟ್ ಎಲ್ಲೂ ಅದು ನೋಡಿ ಅದೊಂದು ನೆಗೆಟಿವ್ ಸೆನ್ಸ್ ಅಲ್ಲಿ ಇದ್ ಮಾಡ್ತಿರಲ್ಲ. ಯಾಕಂದ್ರೆ ಸೆನ್ಸ್ ಅಲ್ಲಿ ಇಲ್ಲ, ಮತ್ತೆ ರಕ್ತ ಹೀರು ತರ ಬಡ್ಡಿ ಚಕ್ರ ಬಡ್ಡಿ ಆತರ. ಅದ್ರಲ್ಲಿ ಒಂದು ಹಾಡು ಕೂಡ ಅವ್ರಿಗೆ ಹೋಳೋ ರೀತಿ ಇದೆ. ಈಗ MP ಶಂಕರ್ ಅದನ್ನ ಹಾಡ್ತಾರೆ, ರಾಶಿ ರೊಕ್ಕ ಇರೋರೆಲ್ಲ ರಾಚುಂಟಪ್ಪನಂಗ್ ಇರ್ಬೇಕು, ಹನಿ ಹನಿ ಗುಡಿದ್ರೆ ಸಾಲ ಶೂಲ ಮಾಡ್ತಾರೆ, ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳಿ ಸಾಲ ಗೀಲ ಅಂತ ಕೇಳಿದ್ರೆ ಗದ್ದೆ ಮನೆ ಮಡಗು ಅಂತಾರೆ, ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಶೂಲ ಹಾಕುತ್ತಾರೆ. ಅದು ಕ್ಯಾರೆಕ್ಟರ್ಗೆ ಒಂದಷ್ಟು ಆತನ ಒಂದು ವಿಶೇಷತೆನ ಹೇಳೋದಿಕ್ಕೆ ಇದ್ ಮಾಡ್ತಾರೆ. ಅಂದ್ರೆ ಹಿ ಈಸ್ ವಾಟ್ ಯು ಕಾಲ್ ಬೆನವಲೆಂಟ್ ಮನಿ ಲೆಂಡರ್. ಅಂದ್ರೆ ಒಳ್ಳೆ ಸದ್ಗುಣ ಇರುವಂತ ಒಬ್ಬ ಮನಿ ಲೆಂಡರ್ ಅನ್ನೋ ರೀತಿ ಪಾತ್ರದಲ್ಲಿ ತೋರಿಸಿದ್ದಾರೆ. ಯಾಕೆಂದ್ರೆ ಅವಾಗಿನ ಕಾಲ ಅಂದ್ರೆ ಏನು 69-72 ಟೈಮಲ್ಲಿ ನಮ್ಮ ದೇಶದಲ್ಲಿ ನಡೀತಿದ್ದಂತ ರಾಜಕೀಯ ತಲ್ಲಣಗಳು ಅದೇ ರೀತಿ ಇತ್ತು. 69ನಲ್ಲಿ ಅವಾಗ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡ್ತಾರೆ. 14 ಬ್ಯಾಂಕ್ಗಳನ್ನ ನ್ಯಾಷನಲೈಸ್ ಮಾಡ್ತಾರೆ. ಅವಾಗ ಅವ್ರು ಕೊಡ್ತಿದ್ದ ಕಾರಣ ಇದೇನೆ. ಒಂದು ನೀವು ನ್ಯಾಷನಲೈಸ್ ಆಗದೆ ಪ್ರೈವೇಟ್ ಲೆವೆಲ್ ಅಲ್ಲಿ ಇರೋದ್ರಿಂದ ಈಗ ಜನಗಳಿಗೆ ಏನು ಕ್ರೆಡಿಟ್ ಇದೆ ಅಥವಾ ಸಾಲದ ಅಗತ್ಯ ಇದೆ ಅದು ನೀವು ಪೂರೈಸ್ತಿಲ್ಲ. ನಿಮಗೆ ಏನು ಅನುಕೂಲ ಇದೆ ಅದು ಮಾತ್ರ ಮಾಡ್ತಿದ್ದೀರಾ. ಪ್ರತಿಯೊಬ್ಬ ಪ್ರಜೆಗೂ ಅದೊಂದು ಬ್ಯಾಂಕಿಂಗ್ ತಲುಪಬೇಕು, ಹಣಕಾಸು ಉಳಿತಾಯ ಮಾಡೋದಿರಲಿ ಅಥವಾ ಸಾಲ ಮಾಡೋದಿರಲಿ ಅದು ತಲುಪಬೇಕು. ಮತ್ತು ಆ ಒಂದು ನಿರ್ಧಾರ ಬರೋದಕ್ಕೆ ಏನು ಕಾರಣ ಇತ್ತು ಅಂತಂದ್ರೆ, ಈ ಅನ್ಆರ್ಗನೈಸ್ಡ್ ಮನಿ ಲೆಂಡರ್ಸ್ ಏನಿರ್ತಾರೆ ಅದರಲ್ಲಿ ಯಾವುದೇ ರೀತಿಯಂತ ದಾಖಲೆ ಇರ್ತಿರಲಿಲ್ಲ, ಮತ್ತೆ ಇನ್ನೊಂದು ಇರ್ತಿರ್ಲಿಲ್ಲ. ಸೊ ಅವರು ದೇ ಯೂಸ್ ಟು ಫ್ಲೀಸ್. ಅಂದ್ರೆ ಏನಂತಾರೆ ನೀವು ಅಂದ್ರಲ್ಲ,
ಕಬಳಿಸೋದು ಮಾಡ್ತಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ನೀತಿ ಸಂದೇಶ ನೋಡಿ, ಮನಿ ಲೆಂಡಿಂಗ್ ಮಾಡಿದ್ರು ಕೂಡ ನೋಡಿ, ರಾಜುಂಡಪ್ಪನ ಇದೆ ಈ ಸಿನಿಮಾದಲ್ಲಿ, ಅವ್ರ ತರ ಮಾಡಿ ಬೇರೆಯವರು ನಿಮ್ಮ ಒಂದು ಸಾಲದಿಂದ ಬೆಳೆದಾಗ ಅವರು ಅನುಭವಿಸ್ತಾರೆ, ಖುಷಿ ಅನುಭವಿಸ್ತಾರೆ, ಅಥವಾ ಅವ್ರನ್ನ ಪ್ರೇರಣೆ ಕೊಟ್ಟು ಅವ್ರನ್ನ ಮುಂದಕ್ಕೆ ತರ್ತಾರೆ. ಆ ತರ ಮಾಡಿ ಏನೋ ಒಂದು ಮೆಸೇಜ್ ಆ ಟೈಮಲ್ಲಿ ಹೋಗಿತ್ತು. ಯಾಕೆಂದ್ರೆ ಇದು ನಾನು ಪದೇ ಪದೇ ಹೇಳ್ಕೊಂತೀನಿ, ಐ ಆಮ್ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ. ಆ ಟೈಮಲ್ಲಿ ಈಗ ರಾಜಕೀಯ ಮತ್ತು ಎಕನಾಮಿಕ್ಸ್ ಪರಿಸ್ಥಿತಿ ಆ ರೀತಿ ಇತ್ತು. ಯಾಕೆಂದ್ರೆ 70s ಅಲ್ಲಿ ನಮ್ಮ ದೇಶದ ಲಿಟ್ರಸಿ ಒಂದು 35-38% ಏನಾಯಿತು 71 ಪ್ರಕಾರ. ಅದು ಏನು ಲಿಟ್ರಸಿ ಆವಾಗಿನ ಮಾಪನ ಏನು ಅಂದ್ರೆ, ಅವನ ಹೆಸರಿನ ಸೈನ್ ಅವ್ನು ಮಾಡ್ಕೊಳಂಗಿದ್ರೆ ಅದು ಅವ್ನು ಲಿಟ್ರೇಟ್. ಓಕೆ, ಅವ್ನು ಓದ್ತಾನೋ ಅಥವಾ ಓದಿನ ಅರ್ಥ ಮಾಡ್ಕೋತಾನೋ ಅದಲ್ಲ, ಸೈನ್ ಮಾಡಕ್ ಬರೋನು ಲಿಟ್ರೇಟ್. ಸೊ ಅಂಥದ್ದೇ 35% ಇದ್ದ ಕಾಲದಲ್ಲಿ ಆ ಥರ ಜನಗಳು ತುಂಬಾ ಆ ಥರ ಏನಂತೀರ ಡೂಬ್ ಬಿದ್ದಿದ್ದಾರೆ, ಮೋಸ ಹೋಗಿದ್ದಾರೆ, ಅಥವಾ ಏನಂತೀರ ಈ ಥರದ ಕಬಳಿಕೆಗೆಲ್ಲ ತುತ್ತಾಗಿದ್ದಾರೆ. ಸೊ ಅಂಥ ಟೈಮಲ್ಲಿ ಇದೊಂದು ವಿಶೇಷವಾಗಿ ಮೆಸೇಜ್ ಹೋಯ್ತು. ಮತ್ತು ಅದು ಏನು ನಡೀತಿತ್ತು, ಹೆಚ್ಚಿನ ಸನ್ನಿವೇಶಗಳು ಗ್ರಾಮ ಭಾಗದಲ್ಲೇ ನಡೀತಿತ್ತು. ಓಕೆ, ಸೊ ಅವರು ಗ್ರಾಮ್ಯ ಭಾಷೆದಲ್ಲೇ ಮಾತಾಡೋದು, ಆಮೇಲೆ ಗ್ರಾಮ ಭಾಷೆದಲ್ಲೇ ಹಿಂಗೆ ಕೈ ತಿರುಗಿಸೋದು, ಮತ್ತೆ ಗದರೋದು. ಈಗ ಎಂ ಪಿ ಶಂಕರ್ಗೆ ಆ ಥರ ಕಳ್ತನ ಮಾಡಿ ಸಿಗಾಕೊಂಡಾಗ ಅದೊಂದು ಸೀನಲ್ಲಿ ಇವ್ರು ಗದರ್ತಾರೆ, ಅವನಿಗೆ ಯಾರು ಬಾಲಕೃಷ್ಣ ಅವ್ರು ಗದರ್ತಾರೆ. ಸೊ ಆ ಒಂದು ಸನ್ನಿವೇಶಗಳಿಗೆ ಹೊಂದ್ಕೊಂಡು ಅದೊಂದು ಡೈಲಾಗ್ ಡೆಲಿವರಿ ಇರುತ್ತಲ್ಲ, ಬರ್ಕೊಡ್ಬೋದು ಯಾರೋ ಡೈಲಾಗು, ಬಟ್ ಆ ಡೈಲಾಗ್ ಡೆಲಿವರಿ ಕೊಟ್ಟು ಅದೊಂದು ಹ್ಯೂಮನೈಸ್ ಮಾಡ್ತಾರಲ್ಲ ಆ ಕ್ಯಾರೆಕ್ಟರ್ನ. ಸೊ ಅದು ಭಾಳ ಚೆನ್ನಾಗಿ ಬಂದಿದೆ ಆ ಸಿನಿಮಾದಲ್ಲಿ. ಮತ್ತು ಅದು ತುಂಬ ನೆನಪಲ್ಲಿ ಉಳಿಯುವಂಥದ್ದು. ಬಟ್ ಅವರಿಗೆ ಸಿಕ್ಕಾಗ ಕ್ರೆಡಿಟ್ ಸಿಕ್ಕಿಲ್ಲ ಅಂತ ನನ್ನ ಫೀಲಿಂಗ್. ಯಾಕೆಂದ್ರೆ ಅದು ಒಂದು ಶ್ರೇಷ್ಠ ಒಂದು ಪೋಷಕ ಪಾತ್ರ. ಸಮವ ಏನೋ ಅವರಿಗೆ ಕ್ರೆಡಿಟ್ ಏನು ಸಿಗ್ಬೇಕಿತ್ತು, ಸಿಕ್ಕಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಆ ಪಾತ್ರದ ಸರ್ ಇನ್ನೊಂದು ರಾಜುಟಪ್ಪ ಪಾತ್ರದ, ಬಾಲಣ್ಣ ಅವ್ರ ಪಾತ್ರದ ಇನ್ನೊಂದು ವೈಶಿಷ್ಟ್ಯ ಅಂತಂದ್ರೆ, ಇವರು ರಾಜೀವಪ್ಪ ಅಂದ್ರೆ ರಾಜ್ಕುಮಾರ್ ಏನೋ ಒಂದು ಸದಾಶಯ ಇಟ್ಕೊಂಡು ಅಕ್ಕನ ಫ್ಯಾಮಿಲಿನ ನಿಲ್ಲಿಸ್ಬೇಕು ಅಂತ ಹೋರಾಡ್ತಿರ್ತಾರಲ್ವಾ, ಆ ಕಾರಣಕ್ಕೆ ದಂಡಿಯಾಗಿ ದುಡ್ಡು ಕೊಡ್ತಾರೆ ಯಾರಿಗೆ, ರಾಜೀವಪ್ಪಂಗೆ. ಅಟ್ ದ ಸೇಮ್ ಟೈಮ್ ತಮ್ಮ ಸ್ವಂತ ಮಗ ದ್ವಾರಕೀಶ್ ಅವನ್ ಕೇಳಿದ್ರೆ ದುಡ್ಡು ಇದ್ ಮಾಡ್ತಿಲ್ಲ ಅಂದ್ರೆ ಅವನು ಅಪ್ರಯೋಜಕ ಅನ್ನೋಷ್ಟ್ರ ಮಟ್ಟಿಗೆ, ಅಂದ್ರೆ ಅಪಾತ್ರದಾನ ಆಗ್ಬಾರ್ದು ಅನ್ನೋದು ಒಂದು ಆಶಯ ಆಗಿದೆ. ಆಮೇಲೆ ಎಷ್ಟು ಮಟ್ಟಿಗೆ ಅಂತಂತಂದ್ರೆ ಅವ್ನ ಕೊನೆಗೆ, ನನಗೆ ನೀನು ಇದು ಮಾಡಲ್ಲ, ಮದುವೆ ಮಾಡಲ್ಲ ಅಂತ ಹೇಳ್ತೀಯ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ನನಗೆ ವಿಷ ತಗೋಬೇಕು, ಕೊಡು 5 ರೂಪಾಯಿ ಅಂತ ಹೇಳ್ತಾನೆ, ತಗೊಂಡ್ಬಿಟ್ಟು ತೆಕ್ಕೊಡ್ತಾನೆ. ಅಂದ್ರೆ ಬಾಕಿ ಟೈಮಲ್ಲಿ ದುಡ್ಡು ಕೊಡ್ದಿದ್ದನ್ನು ವಿಷ ತಗೋತೀನಿ ಅಂತ ದುಡ್ಡು ಕೊಡ್ತಾರೆ. ಆಮೇಲೆ ಇನ್ನೊಂದು ಇದ್ರಲ್ಲಿ ಹೇಳಬೇಕು ಅಂತಂದ್ರೆ, ಈ ಇಬ್ರು ನಟರುಗಳದ್ದು ಇದನ್ನು ಹೇಳುವಾಗ್ಲೂ ಕೂಡ ನನಗೆ ಇನ್ನೊಂದು ಜ್ಞಾಪಕ ಬರುತ್ತೆ. ಈಗ ನಾವು ಅವಾಗ ಅಣ್ಣವರು ಮಾತು ಸ್ಪಷ್ಟತೆ ಅದೆಲ್ಲ ಇದಾಗೋದಕ್ಕೆ ಬಾಲಕೃಷ್ಣ ಅವ್ರು ಮಾಡಿದ ಅಕ್ಷರಾಭ್ಯಾಸ, ಅವ್ರು ತಿದ್ದಿ ಇದು ಮಾಡಿದ್ದು ಇದೆಲ್ಲ ಹೇಳುವಾಗ ಈ ಒಂದು ಎಡವಟ್ಟಾಗುತ್ತೆ ಸರ್ ನಾವು ಮಾತಾಡುವಾಗ. ಸೊ ನೀವು ಸಾಕಷ್ಟು ಸಲ ನಾವು ನೋಡಿದ್ದೀವಿ, ಈಗ ಮಾತಲ್ಲಿ ಸ್ಪಷ್ಟತೆ ಬರಬೇಕು ಅಂತ ಸ್ಪಷ್ಟವಾಗಿ ಉಚ್ಚರಿಸೋದಕ್ಕೆ ಅದ್ರ ಕಡೆ ಗಮನ ಕೊಡ್ತಾ ಹೋಯ್ತು ಅಂದ್ರೆ ಭಾವ ಮಿಸ್ ಆಗುತ್ತೆ, ಅಥವಾ ಭಾವಪೂರ್ಣವಾಗಿ ಮಾತಾಡೋಕೆ ಹೋದಾಗ ಉಚ್ಚಾರಣೆ ಮಿಸ್ ಆಗುತ್ತೆ. ಉಚ್ಚಾರಣೆ ಮತ್ತೆ ಭಾವ ಎರಡನ್ನೂ ಒಂದು ಸಮರ್ಥವಾಗಿ ಅಭಿವ್ಯಕ್ತಿಸೋದು ವಿಷಯ ಬಂದಾಗ ಅಣ್ಣವರು ಮತ್ತೆ ಬಾಲಕೃಷ್ಣ. ಯಾಕೆಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಪುರುಷ ಸೂಕ್ತದಲ್ಲಿ ಒಂದು ಮಾತು ಬರುತ್ತೆ, ಅತ್ಯತಿಷ್ಠ ದಶಾಂಗುಲಂ ಅಂತ ಒಂದು ಇದು ಬರುತ್ತೆ. ಅದ್ರಲ್ಲಿ ಒತ್ತುಗಳು ಅದೆಲ್ಲ ಎಷ್ಟಿದೆ. ನಾವು ಇಲ್ಲ ಒತ್ತು ಕಡೆ ಕಾಗುಣದ ಕಡೆ ಗಮನ ಕೊಟ್ಕೊಂಡು ಭಾವ ಮಿಸ್ ಮಾಡ್ತೀವಿ, ಭಾವದ ಕಡೆ ಗಮನ ಕೊಟ್ಕೊಂಡು ಕಾಗುಣದ ಮಿಸ್ ಮಾಡ್ತೀವಿ. ಅಂತಂದ್ರೆ ಈ ರಾಜ್ಕುಮಾರ್ ಅವರು ಕವಿರತ್ನ ಕಳೆದಸಲ್ಲಿ ಅಷ್ಟು ಲೋಕಗಳು ಹೇಳಿದ್ದಾಗ್ಲಿ, ಅಥವಾ ಇದರಲ್ಲಿ ಅನುರಾಗ ಅರಳಿತು ಫಿಲಮ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ದಾಗ್ಲಿ, ಅಥವಾ 2 ಕನಸಲ್ಲಿ ಪ್ರೊಫೆಸರ್ ಆಗಿ, ಸೊ ಇದು ಎಲ್ಲದ್ರ ಹಿಂದಿನ ಒಳ್ಳೆ ಬಾಲಕೃಷ್ಣ ಅವ್ರು ಹಾಕಿದ ಒಂದು ಫೌಂಡೇಶನ್ ಎಷ್ಟರ ಮಟ್ಟಿಗೆ ಹಾಕಿರ್ಬೇಕು ಅಂದ್ರೆ, ಅವ್ರು ಕೊಟ್ಟಿದ್ದು ಪೆಟ್ಟು ಅಂದ್ರೆ ಅವರು ಒಂದು ಒಬ್ಬ ಶಿಲ್ಪಿಯಾಗಿ ಒಂದು ಶಿಲ್ಪನ ಎಷ್ಟು ಚೆನ್ನಾಗಿ ಕಡಿಮೆಸಿದ್ದಾರೆ ಅನ್ನೋದು ವಿಷಯದಲ್ಲಿ ಇದಾಗುತ್ತೆ ಸರ್. ಈ ಘಟ್ಟದಲ್ಲಿ ನನಗೆ ಇನ್ನೊಂದು ಇದಾಗೋದು, ನನಗೆ ಎಲ್ಲೋ ಕೇಳ್ಪಟ್ಟ, ಈಗ ಫಾರ್ ಎಕ್ಸಾಂಪಲ್ ನಾವು ಮಯೂರ ಫಿಲಮು, ವರ್ಣರಂಜಿತ ಚಿತ್ರ, ಅದರಲ್ಲಿ ಏನು ಅಣ್ಣವರು ಕನ್ನಡಿಗರ ಶೌರ್ಯ, ಕನ್ನಡಿಗರ ಕೆಚ್ಚದೆ ಅಂತ ಬಿಟ್ಟು ಅದು ಡೈಲಾಗ್ಗಳು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಬಟ್ ಬಾಲಕೃಷ್ಣ ಅವರು ಒಂದು ಹಂತದಲ್ಲಿ ಮಯೂರ ಫಿಲಮ್ನ ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದ್ರಂತ, ಕನಸು ಕಟ್ಟಿದ್ರಂತ. ಹೌದೌದು, ಇದು ನಾನು ಒಂದ್ ಕಡೆ ಓದಿದೆ ಮತ್ತೆ ಕೇಳಿದ್ದೆ ಕೂಡ. ಅದು ಬಾಲಕೃಷ್ಣ ಅವರು ಮಯೂರ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿರ್ತಾರೆ, ಮತ್ತೆ ರಾಜ್ಕುಮಾರ್ ಹಾಕೊಂಡೆ ಮಾಡಬೇಕು ಅಂತ ಮಾಡಿರ್ತಾರೆ. ಕೋರುಸಿ ಸೀತಾರಾಮ್ ಶಾಸ್ತ್ರಿ ಅವ್ರ ಕೈಲಿ ಸ್ಕ್ರಿಪ್ಟ್ ಕೂಡ ಬರ್ಸಿರ್ತಾರೆ, ಸ್ಕ್ರಿಪ್ಟ್ ಕೂಡ ಬರ್ಸಿ ಇದನ್ನ ಶುರು ಮಾಡಬೇಕು ಅಂತ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ಇದರಲ್ಲಿ ಶ್ರೀಕೃಷ್ಣ ದೇವರಾಯ ಸಿನಿಮಾ ಶುರು ಮಾಡ್ತಾರೆ. ದಿಸ್ ಇಸ್ ಸಮ್ ಟೈಮ್ ಇನ್ 1970. ಓಕೆ, 1970ನಲ್ಲಿ ತೆಗೆಯಕ್ಕೆ ಶುರು ಮಾಡಿದಾಗ ಶೂಟಿಂಗ್ ಮಡ್ರಾಸಲ್ಲಿ ನಡೆಯುತ್ತೆ. ಶೂಟಿಂಗ್ ಕ್ಲಾಪ್ ಮಾಡೋದಕ್ಕೆ MGR ಬಂದಿರ್ತಾರೆ. MGR ವಾಸ್ ಇಸ್ ದ ಒನ್ ಹೂ ಡಿಡ್ ಫಸ್ಟ್ ಕ್ಲಾಪ್ ಫಾರ್ ಶ್ರೀಕೃಷ್ಣ ದೇವರಾಯ. ಆಮೇಲೆ ಅವರು ಅಲ್ಲಿ ಪ್ರೊಡ್ಯೂಸರಿಗೆ ಕೇಳ್ತಾರೆ, ಮೋಸ್ಟ್ಲಿ ವೇಣುಗೋಪಾಲ್ ಅವ್ರು ಅನ್ಸುತ್ತೆ, TP ವೇಣುಗೋಪಾಲ್ ಅವ್ರಿಗೆ ಕೇಳ್ತಾರೆ, ಈಗ ನನ್ನ ತಮ್ಮನ ಹಾಕೊಂಡು ಸಿನಿಮಾ ಮಾಡಿದ್ರೆ, ಅವ್ರು ತಮ್ಮ ಅಂತಿರ್ತಾರೆ, ನನ್ನ ತಮ್ಮನ ಹಾಕೊಂಡು ಸಿನಿಮಾ ಮಾಡ್ತಿದ್ಯಾ, ಯಾವ್ದ್ರಲ್ಲಿ ತೆಗಿತಿದ್ಯಾ, ಬ್ಲ್ಯಾಕ್ ಆ್ಯಂಡ್ ವೈಟು ಮತ್ತೆ ಕಲರು ಅಂತ ಕೇಳ್ತಾರೆ.
ಅವರು ಇಲ್ಲ ಬಡ್ಜೆಟ್ ನಮ್ದು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗಿತಿದ್ದೀವಿ ಅಂತ ಅವರು ಇದಾಗ್ಬಿಡ್ತಾರೆ. ನನ್ನ ತಮ್ಮನ ಸಿನಿಮಾ ಮಾಡ್ತಿದ್ಯಾ ನೀನು, ಅದು ಈ ಕ್ಯಾರೆಕ್ಟರ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತೀಯಾ, ಬಿಲ್ಕುಲ್ ಇಲ್ಲ, ನೀನು ತೆಗೆದ್ರೆ ಇದನ್ನು ಕಲರ್ಲೇ ತೆಗೆಯುವಂತ ಆರ್ಡರ್ ಮಾಡಿ ಹೋಗ್ಬಿಡ್ತಾರೆ. ಸೊ ಇವರು TP ಅವರು ಪುನಃ ಪ್ರೊಡಕ್ಷನ್ ಇದು ಬಡ್ಜೆಟ್ ಎಲ್ಲ ಜಾಸ್ತಿ ಮಾಡಿಕೊಂಡು ಅದು ಕಲರ್ಲೇ ಬರುತ್ತೆ ಸಿನಿಮಾ, ಕೃಷ್ಣದೇವರಾಯ ಕಲರೇ ಬರುತ್ತೆ. ಸೊ ಅದು ಬಂದು ಚೆನ್ನಾಗಿ ಸಕ್ಸಸ್ ಕೂಡ ಆಗುತ್ತೆ. ಅದಾದ ನಂತರ ಬಾಲಕೃಷ್ಣ ಅವರೇ ಯೋಚನೆ ಮಾಡ್ತಾರೆ. ಇವರು ರಾಜ್ ಅವರು ಮತ್ತು ಇವರು ಮಾತುಕತೆ ಏನಪ್ಪ ಮಯೂರ ಮಾಡಬೇಕು ಅಂತಿದ್ದಲ್ಲ, ಏನಾಯಿತು ಅಂತ ಇವರು ಕೇಳಿದಾಗ, ಈಗ ಮಾಡಬೇಕು ಅಂತೇನೋ ಇದ್ದೀರಿ, ನನ್ನ ಬಡ್ಜೆಟ್ ಅಷ್ಟಿಲ್ಲ, ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೆಗಿಬೇಕು ಅಂತಿದ್ದೀನಿ ಮಯೂರ, ಶ್ರೀಕೃಷ್ಣ ದೇವರಾಯ ಕಲರಲ್ಲಿ ಬಂದಿದೆ, ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಯೂರ ಅಂತಂದರೆ ಚೆನ್ನಾಗಿರುತ್ತಾ, ಬೇಡ ಬಿಡು ಮುಂದೆ ಆದರೆ ನೋಡೋಣ ಅಂತ ಅದನ್ನು ಮುಂದೂಡ್ತಾರೆ. ಅದು ಮುಂದೂಡಿ ಹೋಗ್ಬಿಡುತ್ತೆ. 75ನಲ್ಲಿ ಮಯೂರನ ಬೇರೆ ಪ್ರೊಡ್ಯೂಸರ್ ತೆಗಿತಾರೆ. ಹಾಗಾಗಿ ಬಾಲಣ್ಣ ಅವರು ಅವ್ರದ್ದೇನು ತುಂಬ ಆಸೆ ಪಟ್ಟಿರ್ತಾರೆ ರಾಜ್ಕುಮಾರ್ ಅವ್ರನ್ನ ಹಾಕೊಂಡು ಮಯೂರ ಸಿನಿಮಾ ತೆಗಿಬೇಕು ಅಂತ, ಅದು ತಪ್ಪುತ್ತೆ. ಬಟ್ ಕಾರಣ ಇಷ್ಟೇ, ಅವರು ಒಬ್ರಿಗೊಬ್ರು ಹೊಂದ್ಲಿಲ್ಲ ಅಂತಲ್ಲ, ಇಬ್ರಿಗೂ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ. ಬಟ್ ಈ ಥರದೊಂದು ಹಿನ್ನೆಲೆ ಇದ್ದಿದ್ರಿಂದ ಅದನ್ನ ಅವರು ಮುಂದೆ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಾರೆ. ಬಟ್ ಅಷ್ಟೊತ್ತಿಗೆ ಅದು 75 ಅಷ್ಟೊತ್ತಿಗೆ ಅದು ಸಿನಿಮಾ ಬರುತ್ತೆ. ಸೊ ಬಟ್ ಅವ್ರ ಬಾಂಧವ್ಯ ಯಾವತ್ತೂ ಕೆಡಲ್ಲ ನೋಡಿ. ಬಟ್ ಆ ಬಾಂಧವ್ಯ ಇದ್ದ ಕಾರಣದಿಂದನೇ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಮತ್ತೆ GV ಅಯ್ಯರ್ ಈ 4 ಜನ ಸೇರ್ಬಿಟ್ಟು ರಣಧೀರ ಕಂಠೀರವ ಅಂತ ಒಂದು ಸಿನಿಮಾ. ಸೊ ಅದು ಬೇರೆ ಬೇರೆ ಕಾರಣಗಳಿಗೆ ಆ ಒಂದು ಕೊಲಾಬ್ರೇಷನ್ ಆಮೇಲೆ ಮುಂದುವರಿಯೋದಿಲ್ಲ. ಬಟ್ ಎನಿಹೋ ಅದೊಂದು ಆ ಥರದೊಂದು ಪ್ರಯತ್ನ ಮಾಡ್ತಾರೆ. ಇಲ್ಲ, ಅವರು 4 ಜನ, ನನ್ನ ಭಾಷೆ ಅನ್ನೋದಕ್ಕಿಂತ ನಾನು ಅವ್ರು ಹೇಳಬೇಕು ಅಂತಂದ್ರೆ ಈ ಕನ್ನಡ ಚಿತ್ರರಂಗದ ನವೋದಯದ ಚತುರ್ಥರವರು ಅವ್ರು 4 ಜನ, GV ಅಯ್ಯರ್ ಅವರು, ರಾಜ್ಕುಮಾರ್ ಅವರು, ನರಸಿಂಹರಾಜು ಮತ್ತೆ ಆ ಟೈಮಲ್ಲಿ ನೀವು ಮೋಸ್ಟ್ಲಿ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ, ಅವಾಗ ಸಿನಿಮಾದಲ್ಲಿ ಅವಕಾಶ ಕಡಿಮೆ ಇದ್ದಾಗ ಇವರು ನಾಟಕಗಳಲ್ಲೆಲ್ಲ ಮಾಡಿ ಇದು ಮಾಡ್ತಿದ್ರು. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮದೇ ಕನ್ನಡ ಕಲಾವಿದರೆಲ್ಲ ಮೆಡ್ರಾಸಲ್ಲಿ ಸೇರಿ ನಾವೇ ಎಲ್ಲ ಸೇರಿಸಿ ಸಿನಿಮಾ ಮಾಡೋಣ, ಸಂಭಾವನೆ ಬದಲು ಎಲ್ಲದರಲ್ಲಿ ಬರೋದ್ರಲ್ಲಿ ಎಲ್ಲರೂ ಲಾಭ ಹಂಚ್ಕೊಳ್ಳೋಣ ಅಂತ ಹೇಳಿ ತೆಗ್ದಿದ್ದ ಸಿನಿಮಾ ಅದು. ನೋಡಿ, ಅದು ನಮಗೆ ಆ ಕಾಲಘಟ್ಟದಲ್ಲಿ ನಮ್ಮ ಸಾಹಿತ್ಯದಲ್ಲೂ ಅದೇ ನಡೀತಿತ್ತು. ನವೋದಯ ಮುಗಿದು ನವ್ಯ ಬರುವಂತ ಕಾಲ. ಬಟ್ ಸಿನಿಮಾಕ್ಕೆ ಅದು ಹೊಸ ಪ್ರಾರಂಭ ಆಗಿದ್ದರಿಂದ ನಾನು ನವೋದಯ ಅಂದೆ. ಸೊ ನವೋದಯದ ಚತುರ್ಥರು 4 ಜನ. ಸೊ 4 ಜನ ಒಂದ್ ರೀತಿ ಅವರ ಒಂದು ಇದ್ರಲ್ಲಿ ವಲಯದಲ್ಲಿ ಅವ್ರು ದಿಗ್ಗಜರೆ, ಅವ್ರು ಅಷ್ಟು ಜನ ಸೇರಿ ಮಾಡಿದಂತ ಸಿನಿಮಾ ಅದು. ಸರ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಹೇಳಿದ್ರಿ ಕೃಷ್ಣದೇವರಾಯ ಫಿಲಮ್ಗೆ ಕ್ಲಾಪ್ ಮಾಡೋದಕ್ಕೆ MGR ಬಂದಿದ್ರು, ಅವರು ರಾಜ್ಕುಮಾರ್ ತಮ್ಮ ಅಂತಿದ್ರು, ನನ್ನ ತಮ್ಮನ ಫಿಲಮ್ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಕ್ ಹೊರಟಿದ್ರ ಅಂತ ಹೇಳಿದ್ರು. ಇದೆಲ್ಲ ಅದಕ್ಕೊಂದು ಪೂರಕವಾಗಿ ನನಗೆ ತಕ್ಷಣ ಜ್ಞಾಪಕ ಆಗಿದ್ದು, MGR ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಅವ್ರ ಮನೆಯಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲೋ ತಮ್ಮ MLAಗಳದ್ದು ಒಂದು ಇದು ಮಾಡ್ತಿರ್ತಾರಂತೆ, ಮೀಟಿಂಗ್, ಒಂದು ಅನೌಪಚಾರಿಕವಾದ ಒಂದು ಸಭೆ, ಏನೋ ಒಂದು ಮಾತುಕತೆ ಕರೆಸಿರ್ತಾರೆ. ಈ ಕಡೆ ಪಕ್ಕದಲ್ಲಿ ಒಂದು ಟಿವಿನಲ್ಲಿ ಹಾಡುಗಳು ಬರ್ತಾ ಇರುತ್ತೆ, ಯಾವ್ದೋ ಹಾಡು ಬರ್ತಿರ್ತೆ, ಅವ್ರು ಅದು ಪಾಡಿಗೆ ಅದು ಬರ್ತಿರ್ತೆ, ಇವ್ರು ಇಲ್ಲಿ ಇದು ಮಾಡ್ತಿರ್ತಾರೆ. ಇದ್ದಕ್ಕಿದ್ದಂಗೆ ಬಂಗಾರದ ಮನುಷ್ಯದು ನಗು ನಗುತಾನಲ್ಲಿ ಅಣ್ಣವ್ರದ್ದು ಹಾಡು ಇದಾಗ ಸ್ಟಾರ್ಟ್ ಆಗುತ್ತೆ. ಇವರು ಮಾತು ನಿಲ್ಲಿಸ್ಬಿಟ್ಟು ತಮ್ಮ ಅಂತ ತಂಬಿ ಅಂತ ಅಂದ್ಬಿಟ್ಟು ಕುಣಿಗೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ MGR ಒಂಥರ ರಾಜ್ಕುಮಾರ್ ಅಂದ್ರೆ ಅಷ್ಟು ಹುಚ್ಚಿತ್ತಂದ್ರೆ. ಬಾಕಿ MLAಗಳಿಗೆಲ್ಲ ಏನಿದು ಇವ್ರು ಇದು ಮಾಡ್ತೀಯಾರಲ್ಲ ಅಂತ ಅಂದ್ಬಿಟ್ಟು ಅವ್ರು ಇದನ್ನೆಲ್ಲ ಸಭೆ ಎಲ್ಲ ನಿಲ್ಲಿಸ್ಬಿಟ್ಟು ತಂಬಿ ಎಲ್ಲ ಫಸ್ಟ್ ಇದನ್ನ ನೋಡಿ, ಹಾಡು ನೋಡಿ ಆಮೇಲೆ ಇದನ್ನೆಲ್ಲ ಕೇಳ್ಪಟ್ಟಿದ್ದು. ಅಂದ್ರೆ ಇದು ಎಷ್ಟರ ಮಟ್ಟ ಅಂದ್ರೆ ಅಣ್ಣವ್ರದ್ದು ಇದು ಪ್ರಭಾವಲಿ ಎಲ್ಲಿ ತನಕ ಬಿತ್ತು ಅದಕ್ಕೆ.